ನಿಮ್ದು ಎಂತ ಕಲ್ಮನ್ಸಾಗಿದ್ರು ಈ ವಿಡಿಯೋ ನೋಡಿದ್ಮೇಲೆ ಪಕ್ಕ ಹೊಡೆದೋಗುತ್ತೆ ಗುರು. ಈ ವಿಡಿಯೋ ಬಂದು ಮಧ್ಯಪ್ರದೇಶನ ಜಬಲ್ಪುರ್ ಇಂದ ಬಂದಿರೋದು. ಆ ಊರಲ್ಲಿ ಹರಿಯೋ ನರ್ಮದಾ ನದಿ ಮೇಲೆ ಕಟ್ಟಿರೋ ಬಾರ್ಗಿ ಡ್ಯಾಮ್ ಇಂದ ಬಂದಿರುವಂತ ದೃಶ್ಯ ಇದು. ಮಧ್ಯಪ್ರದೇಶನ ಟೂರಿಸಂ ಬೋರ್ಡ್ ಅಲ್ಲಿ ಬರುವಂತ ಈ ಪ್ರೈವೇಟ್ ಕಾಂಟ್ರಾಕ್ಟ್ ಬೇಸ್ಡ್ ಕ್ರೂಸ್ ಬೋಟ್ ಬಂದು ಇದೇ 30 ಏಪ್ರಿಲ್ಗೆ 29 ಜನ ಪ್ಯಾಸೆಂಜರ್ ನ ಮತ್ತೆ ಕ್ರೂ ಮೆಂಬರ್ಸ್ ನ ಹೊತ್ತು ಸಂಜೆ ನೀರಿಗಿಳಿಯುತ್ತೆ. ಹವಾಮಾನ ಇಲಾಖೆ ಕಡೆಯಿಂದ ಯೆಲ್ಲೋ ಅಲರ್ಟ್ ಘೋಷಿಸಿದ್ರು. ಗಾಳಿ ಸುಮಾರು 60 ರಿಂದ 70 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬೀಸ್ತಿದ್ರು ಸಹ ಜನಕ್ಕೆ ಅಲೋ ಮಾಡಿದ್ದೇ ಒಂದು ದೊಡ್ಡ ತಪ್ಪು. ಎಂತ ಓದು ಬರಹ ಬರ್ದೇ ಇರೋರಿಗೂ ತಿಳಿದಿರೋ ವಿಷಯ ಇದು. ಹೀಗೆ ನೀರಿನ ಮಧ್ಯದಾಳಕ್ಕೆ ಹೋದಾಗ ಗಾಳಿ ಜಾಸ್ತಿ ಆಗಿ ಬೋಟ್ ತನ್ನ ಸಮತೋಲನವನ್ನ ಕಳೆದುಕೊಂಡು ನೀರೆಲ್ಲ ತುಂಬಿಕೊಂಡು ಮುಳುಗೋಕೆ ಶುರು ಆಗುತ್ತೆ. ಇನ್ನು ಲೈಫ್ ಜಾಕೆಟ್ ಬಗ್ಗೆ ಮಾತಾಡೋದಾದ್ರೆ ಇದನ್ನೆಲ್ಲ ಒಂದ್ ಕಡೆ ಇಟ್ಟು ಲಾಕ್ ಮಾಡಿರ್ತಾರೆ. ಮತ್ತೆ ರೈಡ್ ನ ಸ್ಟಾರ್ಟಿಂಗ್ ಅಲ್ಲಿ ಲೈಫ್ ಜಾಕೆಟ್ ನ ಪ್ರೊವೈಡ್ ಮಾಡಿರಲ್ಲ. ಒಟ್ಟು 29 ಜನ ಟೂರಿಸ್ಟ್ ಮತ್ತೆ ಕ್ರೂ ಮೆಂಬರ್ಸ್ ಇದ್ದ ಬೋಟ್ ಅಲ್ಲಿ ಮೇ 1 ನ್ಯೂಸ್ ಪ್ರಕಾರ ಒಟ್ಟು 9 ಜನ ಡೆಡ್ ಡಿಕ್ಲೇರ್ ಆಗಿದೆ. ಇನ್ನ ಉಳಿದಿರೋ ಕೆಲವು ಜನರ ಮೃತದೇಹದ ಶೋಧ ಕಾರ್ಯ ಶುರು ಆಗಿದೆ. ಮತ್ತೆ ಒಂದು ಸಣ್ಣ ಏನೂ ಆಗಲ್ಲ ಅನ್ನೋ ಬಂಡ ಧೈರ್ಯದ ನೆಗ್ಲಿಜೆನ್ಸ್ ಇವತ್ತು ಇಷ್ಟು ಜನರ ಜೀವಗಳ ಮೇಲೆ ಪರಿಣಾಮ ಬೀರಿದೆ. ದಯವಿಟ್ಟು ನೀರು ಬೆಂಕಿ ಗಾಳಿ ಜೊತೆ ಆಟ ಬೇಡ ಗೈಸ್. ಹುಷಾರು. ಲವ್ ಯು ಆಲ್.